ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಚಿಕ್ಕಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅದ್ರದ್ದು ವೀಡಿಯೋನೆಲ್ಲ ಮಾಡಿದ್ದೀನಿ. ಸೊ ಸ್ಕಿಪ್ಪಿಂಗ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಓಕೆ ಅದು ಇವಾಗ ನಾವು ಓಡ್ತಾ ಇರೋದು ಚಿಕ್ಕಸ್ವಾಮಿ ದೇವಸ್ಥಾನ. ನೀವು ಗೊತ್ತಾಗುತ್ತೆ, ನೀವು ನೋಡಿ ಫಸ್ಟ್ ನಾನು ಕುಣಿಗಲ್ ನೋಡಿ ಹೇಗಿದೆ. ಕುಣಿಗಲ್ ನೋಡಿ ಹೇಗಿದೆ. ಥರ ಚೆನ್ನಾಗಿದೆ ಕುಣಿಗಲ್. ಸ್ಕೂಲ್ ನೋಡಿ, ಸ್ಕೂಲ್ ಹೆಂಗಿದೆ. ಚೆನ್ನಾಗಿದೆ, ಒಂಥರ ಹಳ್ಳಿ ಥರ. ಮಾಡ್ಕೊಂಡು ಹೋಗ್ತಾ ಇದ್ವಿ. ವೆದರ್ ಚೆನ್ನಾಗಿದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು 5 ನಿಮಿಷ. ಎಲ್ಲಿದೆ ನೋಡಿ, 4 ನಿಮಿಷ ಇದೆ ನೋಡಿ. ಸುತ್ತ ಹೇಗಿದೆ ಅಂತ ಫುಲ್ ಹಸಿರು. ಇದು ನಾನು ಎಷ್ಟನೇ ಸಲ ರೀ? 3ನೇ ಸಲ ಅಲ್ಲ. ಸೊ ನಾವು ಬರ್ತಾ ಇರೋದು ಇಲ್ಲಿ 3ನೇ ಸಲ ಬರ್ತಾ ಇರೋದು. ಜಗಮ್ಮ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಿಂದೆ ಯಾರೂ ಇಲ್ಲ. ಗಿಡಗಳು ನೋಡಿ ಹೆಂಗಿದ್ದಾವೆ. ದೇವಸ್ಥಾನ ಹೆಸರು ಉಪ್ಪು ಬಂತ. ನಿಧಾನ ಇಲ್ಲ, ಆರಾಮಾಗಿ ಕುತ್ಕೊಂಡು ಊಟ ಎಲ್ಲ ಮಾಡ್ಬೋದಲ್ಲ. ಇಲ್ಲೇ ವಸತಿ ಬಂದಾಗ ನಮಗೆ ಫ್ರೀಯಾಗಿ ಓನರು ಇಲ್ಲೇ ಎಲ್ಲೇನ್ರಿ ಸ್ವಲ್ಪ ಮುಂದೆ ಹೋದರೆ ಒಂದು ಚೀಲ ನಮಗೆ ಕೊಟ್ಟಿದ್ದು ಫ್ರೀಯಾಗಿ. ಸೊ ನಾವು ಒಂದು ಚೀಲನ ಹುಡುಕಿ ಫುಲ್ ತೊಗೊಂಡ್ಬಂದಿದ್ವಿ. ಚೆನ್ನಾಗಿ ಗೊತ್ತು, ಒಂದೆಲ್ಲ ಒಂದೆಲ್ಲ ಚೆನ್ನಾಗಿತ್ತು, ಮಿಕ್ಕಿದೆಲ್ಲ ಹುಳ ಸಿಕ್ಕಾಪಟ್ಟೆ ಹುಳ ಆಗ್ಬಿಟ್ಟಿದ್ವು. ಹಾಗಾಗಿ ಬಿಸಿಲೇನೋ ಇದೆ, ಬಟ್ ನನಗೆ ಬಿಸಿಲು ಅಂತ ಅನ್ನಿಸ್ತಾ ಇಲ್ಲ. ಗಾಳಿ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಬನ್ನಿ
ನೋಡಿ ಫೈನಲಿ ರೀಚ್ ಆದ್ವಿ. ಇಲ್ಲೂ ಅಷ್ಟೇ ಸುಮಾರು ಜನ ಬರ್ತಾರೆ ವೀಕೆಂಡಲ್ಲಿ. ಸುಮಾರು ಜನ ನೋಡಿ ಈ ಥರ ಗಾಡಿ ಮಾಡ್ಕೊಂಡೆಲ್ಲ ಬರ್ತಾರೆ. ಗಾಡೀಲಿರೋರು ನಮ್ಮನ್ನೇ ನೋಡ್ತಾ ಇದ್ದಾರೆ, ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಈ ಕಡೆ ಹಿಡಿದೆ. ಸೊ ಬನ್ನಿ ತೋರಿಸ್ತೀನಿ ಈಗ ಹೊರಗಡೆ ಹೇಗಿದೆ ಅಂತ. ನೋಡಿ ಮನೆಗಳು ನೋಡಿ, ಒಳಗಡೆ ಕುರಿ ನೋಡಿ, ಕುರಿ ಕಟ್ಟಾಕ್ತಾರೆ. ಸೊ ಇವಾಗ ಗಾಡಿ ಪಾರ್ಕ್ ಮಾಡಬೇಕು. ಸುತ್ತ ನೋಡಿ ಹೇಗಿದೆ. ಅದೇ ದೇವಸ್ಥಾನ. ನಿಂಬೆಹಣ್ಣು ಒಂದು ತಂದ್ರೆ ಸಾಕು ಅನ್ಸುತ್ತೆ. ಮಿಕ್ಕಿದೆಲ್ಲ ಸುಮ್ಮನೆ ತಗೊಂಡೋಗೆಲ್ಲ ಅವ್ರು ಕೊಡ್ತಾ ಇರ್ತಾರೆ, ವೇಸ್ಟ್ ಮಾಡೋದು. ತಗೊಳ್ಳಿ, ನಿಂಬೆಹಣ್ಣು ಕಡ್ಡಿ ಕರ್ಪೂರ ಅಷ್ಟೇ ತಗೊಳ್ಳಿ. ನಿಂಬೆಹಣ್ಣು ತಗೊಳ್ಳಿ, ಅಲ್ಲಿ ಸುಮ್ಮನೆ ಬಿಸಾಕ್ತಾರಲ್ಲಿ. ಇಲ್ಲಿ ಬಂದರೆ ಇದೇ ಪ್ರಾಬ್ಲಮ್. ಜನ ಇದ್ದಾರೆ. ಆಯ್ತವಾ ಇಲ್ಲಿ ನಿಂಬೆಹಣ್ಣು ತಗೊತಾರೆ. ಇಲ್ಲೆಲ್ಲ ಇಳಿಸೋ ಕೊಡ್ತಾರೆ, ದೃಷ್ಟಿ ತೆಗಿತಾರೆ. ಇದೇ ದೇವಸ್ಥಾನ. ಸಿಕ್ಕಾಪಟ್ಟೆ ಜನ ಅವರು ಇಲ್ಲಿನೂ. ಏನು ಸಿಗಲ್ಲ ಅಂದರೆ ನಾವು ಅಲ್ಲೇ ತರ್ತೀವಿ, ಅಲ್ಲೇ ಕೊಡ್ತಾರೆ. ಏನು ಚೌಕಾಸಿ ಮಾಡ್ತಾರೆ. ಪಾಪ ಅಲ್ಲಿಂದ ಬಂದಿರ್ತಾರೆ, ನೋಡೋಣ ಕೊಡೋಣ. ಅಯ್ಯೋ ಏನು ಇಲ್ಲ. ಒಂದ್ಸರಿ ಮಾರ್ಕೆಟಿಗೆ ಹೋಗಿ ಒಂದು ಲಾಕ್ ತಗೊಬಂದು ಹಾಕೊಂಡ್ಬಿಟ್ರೆ ತರನೇ ಹಾಕಿಲ್ಲ. ಕೊಡಬೇಕು ಪಾಪ, ಎಲ್ಲ ಒಂದೇ ಸಮಯ ಇರ್ತಾರೆ. ಬಂದಿರ್ರಿ ಎಲ್ಲರೂ. ಹಚ್ಚಿರಲ್ಲ ಕರ್ಪೂರ ಹಚ್ಚಾರ ನೋಡಿ. ಊದ್ಬತ್ತಿನೂ ಸೊಟ್ಟಾಗ್ಬಿಟ್ಟೈತೆ. ಹಾಕ್ರಿ ಇಲ್ಲ ಊದ್ಗಡ್ಡಿನ ಅಲ್ಲೇ ಊದ್ಗಡ್ಡಿ ಕೊಟ್ಬಿಡ್ತಾ ಸಾಕು ಹತ್ತೈತೆ. ಸೊ ಇದನ್ನು ಎಲ್ಲರೂ ಕ್ಲೀನಾಗಿ ನೋಡಿಕೊಂಡು ಓದಿ, ಯಾಕಂದರೆ ಅಷ್ಟು ಅರ್ಥಪೂರ್ಣವಾಗಿರುವಂತಹ ಲೈನ್ಸ್ಗಳಿವೆಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಒಂಥರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೀವು ಟೈಮ್ ಇದ್ದರೆ ಓದ್ಕೊಳ್ಳಿ, ಇದರಿಂದ ಏನು ಅರ್ಥ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.
ಓಕೆನಾ. ಕೆಲವೊಂದು ಲೈನ್ಸ್ಗಳು ಏನು ಸಖತ್ತಾಗಿ ಬರೆದಿದ್ದಾರೆ, ಓದ್ಕೊಂಡ್ಬಿಡಿ ನೀವು ಹಂಗೆ. ಓದ್ಕೊಂಡ್ಬಿಡಿ, ಸಖತ್ತಾಗಿ ಬರೆದವ್ರು ಮಾತ್ರ. ನೀನು ಹೇಳು ಅವರಿಗೆ, ಒಟ್ಟಿಗೆ ಕೊಡು ಎಲ್ಲನೂ. ಕೊಡಬಾರ್ದಂಗೆ ರೊಟ್ಟಿ ತೆಗೆಯೋದು ಮನೆಗೆ ಆಯಿತಾ. ಆಗಲ್ಲಪ್ಪ, ಇದು ಕೈಲಿ ಹೊಡ್ಯಾಕ ಗನ್ನೆ ಹೋಗುತ್ತೆ, ಆಗ್ತಾ ಇಲ್ಲ. ಹೊಡಿ ಬಲ್ದೆ ಕೈಲಿ ಹೊಡಿ, ಬಲ್ದೆ ಕೈಲಿ ಹೊಡಿ, ಹೊಡಿ ಜೋರಿಗೆ. ಹಾಂ, ಹಂಗೆ ಆಯ್ತು. ಏನು ಒಂದು ಮಂಕ್ರಿ ತಿಂತೀಯ, ನಿಂಬೆ ನೋಡೋಕ್ಕಲ್ವಾ? ಏಯ್ ಓವರಾಗಿ ಆಗಬೇಡ. ಹಿಂಗಂದ್ರೆ ಹೊಡೆದೋಗ್ಬಿಡುತ್ತೆ. ಪೂಜೆ ಎಲ್ಲ ಮುಗೀತು, ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ದಾಸೋಹ ಇರೋದು. ಸೊ ಬನ್ನಿ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡೋದು. ನೋಡಿ ಊಟ ತರಕ್ಕೆ ಹೋಗೋರಿ. ಇದು ಊಟ ಚೆನ್ನಾಗಿರುತ್ತೆ, ಬನ್ನಿ ತಿಂದ್ಬಿಟ್ಟು ಸಿಗ್ತೀನಿ. ನೋಡಿರಿ, ಎಲ್ಲರೂ ಹೆಲ್ಮೆಟ್ ಲಾಕ್ ಮಾಡಿದ್ರೆ ನನ್ನ ಗಂಡ್ರೆ ಚಪ್ಪಲಿ ಲಾಕ್ ಮಾಡಿದ್ದಾರೆ. ಕಾಣಿಸ್ತಿದೆಯಾ? ಏನು ತಲೆ ಇದೆ ನಿಂದು? ಹಿಡ್ಕೊಳ್ಳ ನಿಮ್ಮ ಫೋನ್ ಹಿಡ್ಕೊಳ್ಳಿ. ನಿಂದು ಕುಂಕು ಮಾತೈತೆ ಕಣೋ ಕೆನ್ನೆಗೆ. ಇದು ಹೆಂಗೆ ತಿಂತಾನೆ ನನಗೆ ಅಂತ ಹೇಳ್ಬಿಟ್ಟು. ಹಾಂ, ಒಂದು ಸ್ಪೂನ್ ಅಂದ್ಬಿಟ್ಟು ಎಷ್ಟು ತಿಂತಿದ್ದೆ ನೋಡಿ. ಹಿಡ್ಕೊಳ್ಳಿ, ಒಂದು ನಿಮಿಷ ಫೋನ್ ಹಿಡ್ಕೊ ನೀನು. ಹೋಗಲ್ಲ, ಇದು ಮೋಸ ಇದು. ಸಾಗೋಯ್ತು, ಬಾ ಹಾಕ್ರಿ. ನಿಜ ಹಾಕ್ತೀಯಾ? ಹಾಂ, ಹಾಕು. ನೋಡ್ರಿ, ನನ್ನ ಕೈಯಲ್ಲಿ ಬೇಲ್ಪುರಿ ಇದೆ ಅಂದ್ಬಿಟ್ಟು ನನ್ನ ಗಂಡ ಚಪ್ಪಲಿ ಹಾಕ್ತಾರೆ. ಹಾಂ, ನೀನೆಂತ ಪುಣ್ಯ ಬರಲಿ ರೀ. ನನಗೆ ಪುಣ್ಯ ಬರಬೇಕು. ಸೊ ಇವಾಗ ವಾಪಸ್ಸು ಹೊರಡ್ತಾ ಇದ್ವಿ ಮನೆಗೆ. ಸೊ ಟೈಮ್ ಬಂದುಬಿಟ್ಟು ಮೂರುವರೆ ಆಗಿದೆ. ಅಲ್ಲಿ 2 ಅವರ್ ನಮಗೆ ಟೈಮ್ ಇತ್ತು, ಯಾಕೆಂದರೆ ಅಲ್ಲೂ ಲೈನ್ ಎತ್ಕೊಂಡಿದ್ವಿ. ಸೊ ಹಾಗಾಗಿ ಮನೆ ಮುಟ್ಟೋದಕ್ಕೆ 5 ಗಂಟೆ ಆಗ್ಬೋದು, 5 ಗಂಟೆ ಆಗುತ್ತೆ. ಸೊ ಬನ್ನಿ ಇವಾಗ ಹೊರಡೋಣ. ಇವಾಗ ಬಿಸಿಲು, ಬೆಳಗ್ಗೆ ಥಂಡಿ ಇತ್ತು, ಇವಾಗ ಬಿಸಿಲಿದೆ. ಬಟ್ ಅಷ್ಟೊಂದು ಬಿಸಿಲು ಅನ್ನಿಸ್ತಿಲ್ಲ, ಯಾಕಂದರೆ ಥಂಡಿ ಫೀಲ್ ಆಗ್ತಾ ಇದೆ. ಬನ್ನಿ ನೋಡೋಣ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನೋಡಿ, ಎಂಜಾಯ್ ಮಾಡಿ. ಈಗ ನಾವು ಬ್ಯಾಂಗ್ಳೂರ್ ಸೈಡ್ಗೆ ಹೋಗ್ಬಿಟ್ರೆ ಇದೆಲ್ಲ ನೋಡೋದಕ್ಕೆ ಸಿಗೋದೇ ಇಲ್ಲ. ಹಾಗಾಗಿ
ಅಮ್ಮ ಎಷ್ಟು ಭಯಂಕರವಾಗೈತೆ ನೋಡತ್ತು. ಹೇಳ್ಬಿಡ್ತಿಲ್ಲ, ಸಿಕ್ಕಾಪಟ್ಟೆ ಖಾರ ಜಾಸ್ತಿ. ಆಂಜನೇಯ ನೋಡಿ, ಇದು ಹಳ್ಳಿ ಕಡೆ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಕೋತಿರಾಮ ಅದು ಎಲ್ಲೋಡಲ್ಲಿ ಕೋತಿಗಳು. ಅದ್ರಲ್ಲಿ ಲೇಟ್ ಆಗ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ ಹಳ್ಳಿ ಕಡೆ. ಹಿಂಗೆ ಯಾವುದು ತಲೆನೋವಿಲ್ಲದೆ ಆರಾಮಾಗಿ ಹೋಗ್ಬೋದು. ಸ್ಕೂಲ್ ನೋಡಿ ಹೆಂಗಿದೆ ಸ್ಕೂಲ್. ವಾವ್, ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ನೇಚರ್ ಇದೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ವಿ. ಸೊ ಅಲ್ಲಿಂದ ತಂದಿರೋಂಥ ಸ್ವಲ್ಪ ಪ್ರಸಾದ ಅಂದರೆ ಕುಂಕುಮ, ಹೂವು, ನಿಂಬೆ ಹಣ್ಣು ಎಲ್ಲ ತೊಗೊಂಡ್ಬಂದಿದ್ವಿ. ಸೊ ಇದನ್ನು ನಮ್ಮ ತಂಗಿ ಕೊಡೋಣ ಅಂತ ಹೊಡ್ತಾ ಇದ್ವಿ. ಇಷ್ಟ ಇವತ್ತಿನ ಬ್ಲಾಗು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ನ್ಯೂ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.